ಚನ್ನರಾಯಪಟ್ಟಣ ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಪಟ್ಟಣದ ವೃತ್ತಗಳಲ್ಲಿ ಪುತ್ಥಳಿ, ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲು ಅವಕಾಶ ನೀಡಬಾರದು ಎಂದು ಕನ್ನಡ ಚಲನಚಿತ್ರ ಸೆನ್ಸಾರ್ ಮಂಡಳಿಯ ನಿರ್ದೇಶಕ ನಂಜುಂಡ ಮೈಮ್ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಗುರುವಾರದಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಇತ್ತೀಚೆಗೆ ಪಟ್ಟಣದ ಪ್ರಮುಖ ಸರ್ಕಲ್ಗಳಲ್ಲಿ ಜನಪ್ರಿಯ ನಾಯಕರುಗಳ ಪ್ರತಿಮೆ, ಪುತ್ಥಳಿ ನಿರ್ಮಾಣ ಮಾಡುವ ಅಭಿಮಾನಿಗಳ ಸಮೂಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಪಟ್ಟಣದ ಕೆ.ಆರ್. ವೃತ್ತದಲ್ಲಿ ಕೃಷ್ಣರಾಜೇಂದ್ರ ಅವರ ಪುತ್ಥಳಿ, ಆಸ್ಪತ್ರೆ ವೃತ್ತದಲ್ಲಿ ಶ್ರೀಕಂಠಯ್ಯನವರ ಪುತ್ಥಳಿ, ರಾಷ್ಟ್ರಕವಿ ಕುವೆಂಪು ಅವರ ಪಾರ್ಥಿವ ಶರೀರ ಮೈಸೂರು ವೃತ್ತದಲ್ಲಿ ನಿಂತಿತ್ತು. ಅದರ ಸವಿನೆನಪಿಗಾಗಿ ಕುವೆಂಪುರವರ ಪ್ರತಿಮೆ ನಿರ್ಮಾಣಕ್ಕೆ ಸಾಹಿತ್ಯಾಸಕ್ತರು ಮುಂದಾಗಿದ್ದಾರೆ. ಗದ್ದೆ ಹಳ್ಳದಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ವೃತ್ತದಲ್ಲಿ ಭಾರತ ಸರ್ಕಾರದ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಪುತ್ಥಳಿ ನಿರ್ಮಾಣಕ್ಕೂ ಅಭಿಮಾನಿಗಳು ಉತ್ಸುಕರಾಗಿದ್ದು, ಪಟ್ಟಣ ಗುರುಭವನದ ಬಳಿ ಕೆಂಪೇಗೌಡರು ವೃತ್ತದಲ್ಲಿ ಅಶ್ವರೂಢ ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆಗೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಸಭೆಯಲ್ಲಿ ಶಾಸಕರು, ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ಅಭಿಪ್ರಾಯ ಸಂಗ್ರಹಿಸಲು ಜುಲೈ 5ರಂದು ನವೋದಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಸಭೆ ಕರೆದಿದ್ದಾರೆ. ಭಾರತದ ಪ್ರಸಕ್ತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಪುತ್ಥಳಿ ನಿರ್ಮಾಣಕ್ಕೂ ಅವರ ಅಭಿಮಾನಿಗಳು ತಯಾರಿಯಲ್ಲಿದ್ದು, ಪಟ್ಟಣದ ಎಲ್ಲಾ ಪ್ರಮುಖ ವೃತ್ತಗಳಲ್ಲೂ ಪ್ರತಿಮೆ ಪುತ್ಥಳಿಗಳನ್ನು ಸ್ಥಾಪಿಸುವುದರಿಂದ ಸಮಾಜ ವಿರೋಧಿ ಶಕ್ತಿಗಳು ಸಮಾಜದಲ್ಲಿ ಗಲಭೆ, ಅಶಾಂತಿ, ಸಾಮರಸ್ಯದಲ್ಲಿ ಒಡಕು ಮೂಡಿಸುವ ವಿಚಿತ್ರಕಾರಿ ಮನಸ್ಸಿನವರಿಗೆ ದಾರಿದೀಪವಾಗುತ್ತದೆ. ಒಬ್ಬರ ಮೇಲೊಬ್ಬರನ್ನು ಎತ್ತಿ ಕಟ್ಟಿ ಜಾತಿಗಳ ನಡುವೆ ವಿಷ ಬೀಜಗಳನ್ನು ಬಿತ್ತಲು ಪುತ್ಥಳಿ ಪ್ರತಿಮೆಗಳ ಮೇಲೆ ಮಸಿ ಹಾರಗಳನ್ನು ಹಾಕಿ ಅಪಮಾನ ಮಾಡಿದೆ. ಆದರೆ ಯಾರು ಹೊಣೆಗಾರರು? ಯಾರು? ಕೋಮು ಸೌಹಾರ್ದತೆಗೆ ಧಕ್ಕೆ ಬರುವ ಅಥವಾ ಗುಂಪು ಘರ್ಷಣೆಗಳು ನಡೆಯುವ ಸಾಧ್ಯತೆಯಿದ್ದು, ಪ್ರತಿಮೆಗಳನ್ನು ರಕ್ಷಣೆ ಮಾಡುವವರು ಯಾರು ಎಂದರು. ಪ್ರತಿಮೆ ಪುತ್ಥಳಿಗಳನ್ನು ಸ್ಥಾಪಿಸುವುದೇ ಆದರೆ ತಾಲೂಕು ಕಚೇರಿ ಆವರಣದಲ್ಲಿ ನಿರ್ಮಾಣ ಮಾಡಲಿ. ಪೊಲೀಸ್ ಸುರಕ್ಷತೆ, ಸಿಸಿಟಿವಿ ಕಣ್ಗಾವಲಿನಲ್ಲಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಇರುತ್ತದೆ. ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಪುತ್ಥಳಿಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ ಪ್ರತಿಮೆಗಳ ನಿರ್ಮಾಣಕ್ಕೆ ಅವಕಾಶ ನೀಡಿದೆ. ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಮೆಗಳ ನಿರ್ಮಾಣಕ್ಕೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು. ಈ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲಿಂದ ಇಲ್ಲಿಂದ ಮಾಡಿದರೆ ಸಾರ್ವಜನಿಕರು ಎಲ್ಲರೂ ಸಹಿತ ಅಭಿಪ್ರಾಯ ಏನಾಗುತ್ತದೆ, ಇವರೇನು ಕಿತಾಪತಿ ಅಂತಿದ್ದಾರೆ. ನಾವೆಲ್ಲ ಆ ಥರ ಪಕ್ಷಸ್ಥರಾದ್ರೂ ಈಗ ನಾವು ಮಾಡ್ತಾ ಇರೋದು ಹಿರಿಯ ನಾಗರಿಕರು ನಾವು ಮಾಡ್ತಾ ಇರೋದು ಅಂತ. ನಾಗರಿಕರು, ಹಿರಿಯ ನಾಗರಿಕರು ಬೇರೆ ಆಗ್ತಾರೆ. ಎಲ್ಲ ನಾಗರಿಕರು, ಹಿಂಗೆ ಸಾರ್ವಜನಿಕರು, ಸಮಾಜದಲ್ಲಿ ಪ್ರಜ್ಞಾವಂತರು. ಇಲ್ಲಿ ಮಣಿಕಂಠ ಅಂತ, ಪರ್ವತ ಗಂಗಾಧರ್, ಪ್ರಶಾಂತ್, ಸಿ.ಸಿ. ಕುಮಾರ್, ವಿಶ್ವಗನ್ನಿ, ಚನ್ನರಾಯಪಟ್ಟಣದಲ್ಲಿ ಇತ್ತೀಚಿನ ನಗರಗಳಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ಜನಪ್ರಿಯ ನಾಯಕರುಗಳ ದಿವಂಗತ ಮತ್ತು ಬದುಕಿರುವವರ ಪ್ರತಿಮೆ, ಪುತ್ಥಳಿ ನಿರ್ಮಾಣ ಮಾಡುವ ಅಭಿಮಾನಿಗಳ ಸಮೂಹ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತಿದೆ. ಪಟ್ಟಣದ ಸರ್ಕಲ್ಗಳಲ್ಲಿ ಶ್ರೀ ಕೃಷ್ಣರಾಜೇಂದ್ರ ಪ್ರತಿಮೆ, ಆಸ್ಪತ್ರೆ ಸರ್ಕಲ್ನಲ್ಲಿ ಮಾಜಿ ಸಚಿವರು ದಿವಂಗತ ಶ್ರೀಕಂಠಯ್ಯನವರ ಪುತ್ಥಳಿ, ರಾಷ್ಟ್ರಕವಿ ಕುವೆಂಪುರವರ ಪಾರ್ಥಿವ ಶರೀರ ಮೈಸೂರು ವೃತ್ತದಲ್ಲಿ ನಿಂತಿತ್ತು. ಅದರ ಸವಿ ನೆನಪಿಗಾಗಿ ಕುವೆಂಪುರವರ ಪ್ರತಿಮೆ ನಿರ್ಮಾಣಕ್ಕೆ ಸಾಹಿತ್ಯಾಸಕ್ತರು ಮುಂದಾಗಿದ್ದಾರೆ. ಗದ್ದೆ ಹಳ್ಳದಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ವೃತ್ತದಲ್ಲಿ ಭಾರತ ಸರ್ಕಾರದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಚ್.ಡಿ. ದೇವೇಗೌಡರ ಪುತ್ಥಳಿ ನಿರ್ಮಾಣಕ್ಕೂ ಅಭಿಮಾನಿಗಳು ಮುಂದಾಗಿದ್ದಾರೆ. ಗುರುಭವನದ ವೃತ್ತದಲ್ಲಿ ಕೆಂಪೇಗೌಡ ಪ್ರತಿಮೆ ನಿರ್ಮಾಣಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಭೆಯಲ್ಲಿ MLA ಸಾಹೇಬರು ಅಭಿಮಾನಿಗಳ ಅಭಿಪ್ರಾಯ ಸಂಗ್ರಹಿಸಲು ದಿನಾಂಕ 5/7/26 ಭಾನುವಾರ ನವೋದಯ ವಿದ್ಯಾ ಸಂಸ್ಥೆಯ ಸಭಾಂಗಣದಲ್ಲಿ ಸಭೆ ಕರೆದಿದ್ದಾರೆ. ಭಾರತ ಸರ್ಕಾರದ ಈಗಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಪುತ್ಥಳಿಕೆ ನಿರ್ಮಾಣಕ್ಕೂ ಅಭಿಮಾನಿಗಳು ಮುಂದಾಗಿದ್ದಾರೆ. ಹೀಗೆ ಚನ್ನರಾಯಪಟ್ಟಣದ ನಗರಗಳಲ್ಲಿ ಪ್ರತಿಮೆಗಳು, ಪುತ್ಥಳಿಗಳ ನಿರ್ಮಾಣ ಮಾಡುವುದಾದರೆ
ಕಾಯುವವರು ಯಾರು? ಸಮಾಜ ವಿರೋಧಿ ಶಕ್ತಿಗಳು ಸಮಾಜದಲ್ಲಿ ಗಲಭೆ, ಅಶಾಂತಿ, ಸಾಮರಸ್ಯದಲ್ಲಿ ಒಡಕು ಮೂಡಿಸುವ ವಿಚಿತ್ರಕಾರಿ ಮನಸ್ಸಿನವರಿಗೆ ದಾರಿದೀಪವಾಗುತ್ತದೆ. ಒಬ್ಬರ ಮೇಲೊಬ್ಬರನ್ನು ಎತ್ತಿ ಕಟ್ಟಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತಲು ಪುತ್ಥಳಿಕೆ, ಪ್ರತಿಮೆಗಳ ಮೇಲೆ ಮಸಿ, ಹಾರ ಮುಂತಾದವುಗಳು ಮಾಡಿದ್ದೇ ಆದರೆ ಅದರ ಕಾರಣಕರ್ತರು ಯಾರು? ಇವರನ್ನು ಕಂಡು ಹಿಡಿಯುವವರು ಯಾರು? ಪ್ರತಿಮೆ, ಪುತ್ಥಳಿಗಳನ್ನು ಮಾಡುವುದೇ ಆದರೆ ತಾಲೂಕು ಕಚೇರಿ ಆವರಣದಲ್ಲೇ ಮಾಡಲಿ. ಅಲ್ಲಿ ಪೊಲೀಸ್ ಸುರಕ್ಷತೆ, CCTV ಕಣ್ಣುಗಳಿಗೆ ಸೂಕ್ತ ಬಂದೋಬಸ್ತ್ ಇರುತ್ತದೆ. ಅಲ್ಲಿ ಮಾಡಲು ಕಾನೂನು ತೊಡಕುಗಳಿದ್ದರೆ ಪರ್ಯಾಯ ಸ್ಥಳ ಹುಡುಕಿ ಅಲ್ಲೇ ನಿರ್ಮಾಣ ಮಾಡಿದರೆ ಒಳ್ಳೆಯದು. ಅಥವಾ ಬೆಂಗಳೂರಿನ ವಿಧಾನಸೌಧದಲ್ಲಿ ನಿರ್ಮಾಣ ಮಾಡುವಂತೆ ತಾಲೂಕು ಆಫೀಸಿನ ಸುತ್ತಲೂ ಪುತ್ಥಳಿ ಪ್ರತಿಮೆಗಳನ್ನು ನಿರ್ಮಾಣ ಮಾಡಲು ನಮ್ಮಗಳ ಕೋರಿಕೆ. ಈ ಮೇಲ್ಪಟ್ಟಂತೆ ತಾಲೂಕಿನ ದಂಡಾಧಿಕಾರಿಗಳು, DVSPಗಳು, ಜಿಲ್ಲಾಧಿಕಾರಿಗಳು ಸೂಕ್ತವಾದ ಬಂದೋಬಸ್ತ್ ಇಲ್ಲದ ಕಡೆ ಪುತ್ಥಳಿಕೆ, ಪ್ರತಿಮೆ ನಿರ್ಮಾಣ ಮಾಡಲು ಅವಕಾಶ ನೀಡಬೇಡಿ. ದೂರದೃಷ್ಟಿಯಿಂದ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡದೇ ಇರುವಂಥ ಕಡೆ ಸೂಕ್ತ ಬಂದೋಬಸ್ತ್ ಮಾಡುವ ಜಾಗವನ್ನು ಗುರುತಿಸಿ ಎಲ್ಲ ನಾಯಕರುಗಳ, ಅಭಿಮಾನಿಗಳ ಅವರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಲು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತೇವೆ.